ನಾನು ಬೆಂಗಳೂರಿನಾಗ ಇದ್ನಲ್ಲ ಅದು ಸುಚಿತ್ರ ಗೊತ್ತಾಗ್ಬಿಡ್ತು. ಏನ? ಹ್ಞೂ ಮಮ್ಮಿ, ಅದು ಯಾರೋ ಲೀಲಾ ಅಂತಕಿ ಆಕಿ ಬಂದಿದ್ಲು. ಸುಚಿತ್ರಾಗ ಹೇಳ್ಬಿಟ್ಲು ಇವ್ರು ಮೊದಲು ಬೆಂಗಳೂರಿನಾಗಿದ್ರು ಅಂತ. ನೀನೇನಂದಿ? ಹ್ಞೂ ಹೌದಂದ್ಬಿಟ್ಟೇನ? ಇಲ್ಲ ಮಮ್ಮಿ, ನಾವು ಬೆಂಗಳೂರಿಗೆ ಯಾವತ್ತೂ ಹೋಗೇ ಇಲ್ಲ. ನಾನು ಬೆಂಗಳೂರಿನಾಗ ಇದ್ದಿದ್ದಿಲ್ಲ ಅಂತ ಹೇಳಿ ಓಡ್ ಬಂದ್ಬಿಟ್ಟೆ. ಚಲೋ ಮಾಡಿ. ಯಾವ್ದದು ಮಬ್ಬು ಶಿಖಾಮಣಿ ಹುಳಿ ಹಿಂಡಕ್ ಬಂದಿದ್ದು? ಯವ್ವ ನಾವಲ್ಲಿ ವಯ್ಯವ್ವ ಊರು ಹಾಡಿಬಿಟ್ಟು ನಿಂಗೆ ಎಷ್ಟು ಸಲ ಹೇಳಿ ನಾನು. ಹೋಗ್ಬೇಡ ಹೋಗ್ಬೇಡ ಬೆಂಗಳೂರಿಗೆ ಹೋಗ್ಬೇಡ, ಅಲ್ಲಿ ಜಾಬು ಪಾಬು ಏನು ಮಾಡ್ಬೇಡ, ನೆಟ್ಟಗೆ ನಮ್ಮ ಮನೆಯಾಗ ಬಿದ್ದು ಸಾಯಿ ಅಂತ ಹೇಳಿದ್ರು ಓದಿಲ್ಲ ಶಟ್ಯಾಕ. ಹೋಗೋದೋಗಿ ಸುಮ್ಮನೆ ಇದ್ದು ಬಂದಿಯಾ? ಇಲ್ಲ ಇಲ್ಲ ಬಾರ್ದ ದಿಮಾಕ ಆಡಿಸ್ ಬಂದಿ. ನಿನ್ ಸಿಗದಿ ಕಟ್ಲಿ, ನಿನ್ನಿಂದ ಎಷ್ಟು ನನ್ನ ಹೊಟ್ಟೆ ಉರಿತೈತೆ ನೋಡು. ನೀನು ಬೈತಿ ನನಗ, ನಂಗೆ ಯಾರು ಪ್ರೀತಿನ ಮಾಡಂಗಿಲ್ಲ. ನಾನೇನ್ ಬೇಕಂತ ಮಾಡಿ ನಾನು ಮಮ್ಮಿ. ಹೋಗ್ಲಿ ಬಿಡಮ್ಮ ಕಂದಮ್ಮ, ಹೋಗ್ಲಿ ಬಿಡು, ಅಳಬೇಡ. ಅದನ್ನೆಲ್ಲ ಹೇಳಿದ್ರು ಯಾರು ನಂಬ್ತಾರ? ಹೌದಿಲ್ಲ? ನಾವ್ ಹೋಗಿಲ್ಲ ಅಂದ್ಬಿಟ್ರ ಮುಗಿದೋತ ಅಲ್ಲಿಗ. ಏನಾರ ಆದ್ರ ನಾನ್ ನೋಡ್ಕೊಂತೀನಿ ಹೆಚ್ಚು ಕಡಿಮೆ ಆದಾಗ. ಈಗ ನಾ ಹೇಳ್ದಂಗ್ ಮಾಡು. ಏನು? ವೀರೇಶನ್ ಕರ್ಕೊಂಡು ಓಟು ಸುತ್ತಾಡ್ಕೊಂಬ, ನಂಗ ಗದಗೆಲ್ಲ ನೋಡಂಗಾಗೈತಿ, ನಂಗೆಲ್ಲರ ಹೊರಗೆ ಕರ್ಕೊಂಡು ಹೋಗ್ ಮಾಮ ಅಂತ ಹೇಳು. ನೀನು ಅವ ಓಟು ಅಲ್ಲಿ ಇಲ್ಲಿ ಪಾರ್ಕು, ಇಲ್ಲಂದ್ರ ಸಿನಿಮಾ, ಊಟ ನಾಷ್ಟ ಏನಾರ ಒಟ್ಟ ಒಂದ್ 2-3 ತಾಸು ಅವ್ನ ಜೋಡಿ ಮಾತಾಡ್ಕೊಂತ ಕುಂದ್ರು ಅವ್ನ ಖುಷಿ ಆಗೋಂಗ ನಡ್ಕೋ. ಅವ್ನು ನಿನ್ನನ್ ಬಿಟ್ಟು ಎಲ್ಲ ಹೋಗಿರ್ಬಾರ್ದು. ಹಂಗ್ ಮಾಡ್ಕೊಂಡ್ಬಿಡವ ಮಗಳ. ನೋಡು, ಇಂಥ ಬಕ್ರಾಗಳು ನಮಗೆ ಎಂದೂ ಸಿಗಂಗಿಲ್ಲ. ನಾವಾಗೆ ಹುಡ್ಕೊಂಡು ಹೋದ್ರು ಸಿಗಂಗಿಲ್ಲ. ಇವು ತಾವಾಗೆ ಹುಡ್ಕೊಂಡು ನಮ್ಮ ಕಡೆ ಬಂದವು. ಇನ್ನ ಈ ಚಾನ್ಸ್ ನಾವು ಕಳ್ಕೊಬಾರ್ದು ಮಗಳ. ಹ್ಞೂ ಮಮ್ಮಿ, ರೊಕ್ಕ ಎಷ್ಟರ ಕೇಳಿ ಅವರು ನಾ ಕೊಡಕ್ ತಯಾರಾದೀನಿ. ಆದ್ರೆ ಇಂಥ ಬಕ್ರಾಗಳನ್ನ ಮಾತ್ರ ಕೈ ತಪ್ಪಿಸ್ಕೊಂಡು ಹೋಗಕ್ ಬಿಡ್ಬೇಡ. ಆತು ಮಮ್ಮಿ. ಹ್ಞೂ ಅಂತ ಕೋಲೆ ಬಸವನಂಗತ್ತಲ್ಲಿ ಎಲ್ಲಾಡ್ಸೋದಲ್ಲ. ಹೋಗಿ ರೆಡಿಯಾಗ, ನಾ ವೀರೇಶನ್ ಕೂಡ ಮಾತಾಡ್ತೀನಿ. ಹ್ಞೂ ಮಮ್ಮಿ. ಏ ಮಬ್ಬು ಶಿಖಾಮಣಿ ಹೋಗಲೇ, ರೆಡಿಯಾಗ. ಹ್ಞೂ ಮಮ್ಮಿ. ಯೋ ದೇವ್ರೆ, ಈಗಿನ ಕಾಲದ ಹುಡ್ರಿಗ ಬುದ್ಧಿನ ಇಲ್ವಾ? ಎಂತ ಮಬ್ಬು ಶಿಖಾಮಣಿ ಐತಿದು ಎಲ್ಲರ? ನಾ ಹೇಳಿಂದ ಇದಕ್ಕೆಲ್ಲ ಗೊತ್ತಾಕೈತಿ. ಏನ್ ಹುಡುಗಿರೋ ಏನ್ ತನಾನೋ ಯಪ್ಪಾ ದೇವ್ರೆ. ಹಿಂಗಾಗಿ ನಮ್ಮ ತಿಕ್ಕಿಗ ಯಾವನ 3 ನಾಮ ಹಾಕಿ ಹೋಗಿದ್ದು. ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ನಾನು ನಿಮ್ಮ ಅನಿಸಿಕೆಗೋಸ್ಕರನೇ ಕಾಯ್ತಾ ಇರ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ಟೈಮಿಗೆ ಕತೆ ಹಾಕಕ್ ಆಗೋಲ್ರಿ, ಯಾಕಂದ್ರೆ ನನ್ನ ಫೋನ್ ಸಪೋರ್ಟ್ ಮಾಡ್ತಿಲ್ಲ. ನಾನು ಕತೆ ಮಾಡೋ ಆ್ಯಪ್ ಕೂಡ ನಂಗೆ ಸಪೋರ್ಟ್ ಮಾಡ್ತಿಲ್ಲ. ಯಾಕಂದ್ರೆ ಅದು ಏನಾಗೈತೆ ನಾವು ಬರೇ ಪ್ರೊಸೆಸಿಂಗ್ ಅಂತ ನಿಂತು ಬಿಡುತ್ತೆ. ವಿಡಿಯೋ ಹಾಕೋದು ಲೇಟ್ ಆದ್ರೆ ಯಾರೂ ಅನ್ಯತಾ ಭಾವಿಸಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಲೀಲಾ ಮದ್ವಿ ಮಾವನ್ ಜೋಡಿ ಆಗೋದಿಲ್ರಿ, ಯಾಕಂದ್ರೆ ಅವ್ರ ತಾಯಿ ಇಷ್ಟಪಟ್ಟು ಮದ್ವೆ ಮಾಡಿಕೊಡಕ್ ಕುಂತಾರ. ಅದು ಮುಂದೆ ಏನಾಗುತ್ತಂತ ಪ್ಲೀಸ್ ನೀವು ಕಾದ್ ನೋಡ್ಬೇಕು. ಲೀಲಾ ಕತೆಗೂ ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲಾ ಕತೆಗೂ ಹೀಗೆ ಸಪೋರ್ಟ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೈ ಪಾಯಿಂಟ್ಸ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸುಚಿತ್ರಾ, ನಾನು ನಿನಗೆ ಒಂದು ಫೋನ್ ನಂಬರ್ ಕಳಿಸಿದ್ನಲ್ಲ, ಅದನ್ನ ತಗೊಂಡು ಅಂಜಲಿ ಮನೆ ಕಡೆ ಬಾ ಅಂತ ಮೆಸೇಜ್ ಮಾಡಿದ್ದೆ. ಹೌದೌದು, ಬಂದಿದ್ದದು ಫೋನ್ ನಂಬರ್. ನನ್ನ ಫೋನ್ಯಾಗ ಐತಿ, ಸೇವ್ ಮಾಡ್ಕೊಟ್ಟಿನಿ. ಅದು ಯಾಕೆ ಹಂಗೆ ಮಾಡಿದಿ? ನಂಗೆ ಯಾಕೆ ಇಲ್ಲಿ ಬಾ ಅಂದಿ? ಯಾಕೂ ಇಲ್ಲ, ಅದ ನಿಮ್ ಗಂಗಾ ಅದಳದ ಆಕಿ ನನ್ನ ಫ್ರೆಂಡ್ ರೇಖಾಗ ಸ್ವಲ್ಪ ಕ್ಲೋಸ್ ಇದ್ಲಲ್ಲ, ಅದಕ್ಕೆ ರೇಖಾಗ ನಿನ್ ಮುಂದನ ಫೋನ್ ಹಚ್ಚಿ ಕೇಳ್ತೀನಿ. ಮತ್ ನಾವೊಂದು ಹೇಳುದು ನೀವೊಂದು ಅರ್ಥ ಮಾಡ್ಕೊಳ್ಳೋದು ಆಗ್ಬಾರ್ದಲ್ಲ, ಅದಕ್ಕೆ ಹಚ್ಚು. ನಿನ್ ಫೋನಿಂದ ಫೋನ್ ಹಚ್ಚು. ಯಾಕ ನಿನ್ ಫೋನ್ ಏನಾತು? ನನ್ನ ಫೋನ ಐತಿ, ನಾಳೆ ಫಂಕ್ಷನ್ ಐತಲ್ಲ, ನಮ್ಮ ಮಮ್ಮಿ ಎಲ್ಲರಿಗೂ ಫೋನ್ ಹಚ್ಚಿ ಕರ್ಬೇಕವಾ, ನಿನ್ ಫೋನ್ ಇಲ್ಲೇ ಇಟ್ಟು ಹೋಗು ಅಂದ್ರ, ಅದಕ್ಕೆ ಇಲ್ಲಿ ಬಂದ ನಿನ್ ಫೋನಿಂದ ಹಚ್ಚಿಬಿಟ್ರ ಆತು ಅಂತ ಬಂದಿದ್ದು. ಓ ಹೌದಾ, ಆತ ಹಚ್ಚಲ ಹಂಗಂದ್ರ? ಹ್ಞೂ ಹಚ್ಚು. ಹಾ ಹಚ್ಚಿನಿ. ರಿಂಗ್ ಆಗ ಕುಂತತಿ, ಎತ್ತವಲ್ರ ಅಷ್ಟೇ. ಸುಚಿತ್ರಾ, ಸ್ಪೀಕರ್ ಇಡು, ಸ್ಪೀಕರ್. ಹಾ ಎತ್ತಿದ್ರಾ? ಹಾ ರಿಸೀವ್ ಆತ್ ನೋಡು, ಮಾತಾಡು. ನೀನ ಮಾತಾಡ್ಲಿಲ್ಲ. ಹಲೋ, ಯಾರಿದು? ಹಲೋ ರೇಖಾ, ನಾನು ಲೀಲಾ. ಓ ಲೀಲಾ, ಯಾಕ ಫೋನ್ ಹಚ್ಚಿಲ್ಲ? ಅದು ಇದು ಯಾರ್ದಿದು ನಂಬರ್? ನಿಂದು ಹೊಸಾದ? ಇಲ್ಲ ರೇಖಾ, ಇದು ನನ್ನ ಫ್ರೆಂಡ್ದು. ನಿನ್ನ ಹತ್ರ ಏನೋ ಒಂದು ಡೀಟೇಲ್ಸ್ ಕೇಳೋದಿತ್ತು, ಅದಕ್ಕೆ ಫೋನ್ ಹಚ್ಚಿದ್ದು. ಹೌದಾ, ಏನ? ಈಗ ನೀನು ಫ್ರೀ ಅದೆಯಲ್ಲ? ಹ್ಞೂ ಫ್ರೀ ಅದೀನಿ, ಹೇಳ. ಏನಿಲ್ಲ, ಅದ ನಮ್ಮ ಪಿ ಜಿ ಎದ್ರ ಕಡೆ ಜಯಮಾಲಾ ಪಿ ಜಿ ಇತ್ತಲ್ಲ, ಅದ ಪಿ ಜಿ. ಹೂ ಜಯಮಾಲಾ ಪಿ ಜಿ. ಹಾ ಏನಾತ? ಅಲ್ಲಿ ಒಬ್ಬಕಿ ಕೆಂಪನ ಕೂದ್ಲ ದುಂಡ ಮಕ ಗಿಡ್ಡಿ ಹುಡುಗಿ ಬರ್ತಿಲ್ಲಲ್ಲ, ಯಾರು? ಆಕಿ ಹೆಸರೇನು ಹೇಳ? ಯೋ ನಿಂಗೆ ನೆನಪೈತ್ ನೋಡು, ಆಕಿ ನಿಮ್ ನರ್ಸಿಂಗ್ ಹೋಮಿಗೆ ಒಂದ್ಸಲ ಬಂದಿದ್ಲು. ಓ ಮೈನಾ. ಹಾ ಮೈನಾನ. ಆದ್ರೆ ಇಲ್ಲಿ ಆಕಿ ಗಂಗಾ. ಗಂಗಾ? ಹೌದು, ಆಕಿ ಹೆಸರೇನ ಗಂಗಾ ಅಂತೆ, ಮೈನಾ ಅಲ್ಲಂತ ನೋಡು. ಏನಪ್ಪಾ ನಂಗೆಲ್ಲ ಗೊತ್ತಿಲ್ಲ, ಆದ್ರೆ ಇಲ್ಲೆಲ್ಲ ಮೈನಾ ಅಂತನ ಅಂತಿದ್ರಪ್ಪ ಆಕಿಗ. ಏನೋ ಅದು ಹಂಗಲ್ಲ, ಆಕಿ ಅಲ್ಲಿ ಯಾರ ಜೋಡಿನ ಓಡಾಡ್ತಿದ್ದಿದ್ದಿಲ್ಲ? ಹೌದು, ರಾಜೇಶ ಅಂತ. ಈಗ ಅವನೆಲ್ಲಿ? ಅವನಿಕಿನ ಕೈ ಕೊಟ್ಟು ಓಡೋಗ್ಬಿಟ್ಟ. ಅದಾದ್ಮೇಲೆ ಆಕಿ 1 ವಾರ ಅಷ್ಟೇ ಪಿ ಜಿ ಒಳಗಿದ್ಲು. ಆಮೇಲೆ ಅವ್ರ ಮನೆಯವರೆಲ್ಲ ಬಂದು ಕರ್ಕೊಂಡು ಹೋದ್ರು ಅಂತ ಅಷ್ಟೇ ಗೊತ್ತು. ಲೀಲಾ, ಕೈ ಕೊಟ್ಟು ಹೋದ ಅಂದ್ರಿ, ಪೂರ್ತಿಯಾಗಿ ಹೇಳು ಅಂತ ಹೇಳು. ಅದು ರೇಖಾ, ಕೈ ಕೊಟ್ಟು ಹೋದ ಅಂದ್ರ ಅದು ಏನಾಗಿತ್ತಂದ್ರ, ಇಬ್ರು ಬಹಳ ಪ್ರೀತಿ ಮಾಡ್ತಿದ್ರು. ಆದ್ರ ಅದು ಒಂದು ಸ್ಟೆಪ್ ಮುಂದೆ ಹೋಗಿ ಈಕಿ 1.5 ತಿಂಗಳನ 2 ತಿಂಗಳ ಪ್ರೆಗ್ನೆಂಟ್ ಇದ್ಲು. ಅದನ್ನ ತಗ್ಸಾಕಂತಾನ ಆಕಿ ನಮ್ಮ ನರ್ಸಿಂಗ್ ಹೋಮಿಗೆ ಬಂದಿದ್ಲು. ಅದು ಏನೇನೋ ಮಾಡಿ ಏನೇನೋ ಆತದ. ಅದಕ್ಕೆ ಆಕಿ ನನ್ನ ಹತ್ರ ಮಾತಾಡ್ತಿದ್ಲು, ಯಾವ ಟ್ಯಾಬ್ಲೆಟ್ ಹೆಂಗ್ ತಗೋಬೇಕು, ನಾನು ಇದು ತಿನ್ಬೋದಾ ಅದು ತಿನ್ಬೋದಾ ಅಂತ ಕೇಳಕ್ ಬರ್ತಿದ್ಲ ಆಕಿ ನನ್ನ ಹತ್ರ ಅಷ್ಟೇ. ಆಕಿ ನಾನೇನು ಫ್ರೆಂಡ್ ಅಲ್ಲ.
ಅವ್ರ ಅಪ್ಪ ಅಮ್ಮ ಇದ್ದಂತವ್ರಿದ್ರು ಅದೆಲ್ಲ ಕೇಸ್ ಮುಚ್ಚಿ ಹಾಕ್ಬಿಟ್ರು. ಈಗ ಎಲ್ಲಿದ್ದಾಳೆ ಏನ? ಇಲ್ಲೇ ನಮ್ ಕಡೆನ ಅದಾಳ. ಆಕಿದ ಮದ್ವಿ ಫಿಕ್ಸ್ ಆಗೈತಿ. ಹೌದಾ, ಇಷ್ಟು ಲಗುನ? ಇಷ್ಟು ಲಗುನ ನೋಡು. ಅಡ್ಡಿಲ್ಲ ತಗೋ. ಆದ್ರೆ ಇದನ್ನೆಲ್ಲ ಆ ಹುಡುಗನ ಮನೆಯವ್ರ ಹತ್ರ ಹೇಳಿ ಆಕಿ ಮದ್ವಿ ಹಾಳು ಮಾಡ್ಬೇಡ ಲೀಲಾ. ನಾನು ನರ್ಸ್ ಅದೀನಿ. ನಾವ್ ಇದನ್ನೆಲ್ಲ ಯಾರ ಮುಂದೂ ಹೇಳ್ಬಾರ್ದು, ಆದ್ರೂ ಹೇಳ್ಬಿಟ್ಟೆ. ಇದರಿಂದ ಆ ಹುಡುಗಿಗೆ ಏನೋ ತೊಂದರೆ ಆಗ್ದಂಗ್ ನೋಡ್ಕೋ ಅಷ್ಟೇ. ಆತಾತ, ಯಾರಿಗೂ ಹೇಳಲ್ಲ. ನಂಗೆ ಡೌಟ್ ಇತ್ತಲ್ಲ, ಹಂಗಾಗಿ ಕೇಳಿದಪ್ಪ. ಥ್ಯಾಂಕ್ ಯು ರೇಖಾ, ನಿನ್ನಿಂದ ನಂಗರ ಭಾಳ ಹೆಲ್ಪ್ ಆತ. ಇರ್ಲಿ ಆದ್ರೆ ಮಿಸ್ಯೂಸ್ ಮಾಡ್ಕೋಬೇಡ ಅಷ್ಟೇ. ಪಾಪ ಅವಳು ಹೌದಿಲ್ಲ, ಅವ ಮೋಸ ಮಾಡಿದ್ರಿ ಈಗೇನ್ ಮಾಡ್ಬೇಕು? ಹೌದು, ಅದೇನ್ ಖರೆ. ತಗೋ, ನಾ ಮತ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಒಬ್ಬ ದೇವ್ರೆ, ಇಷ್ಟೆಲ್ಲ ನಡ್ದೈತ್ ನೋಡ್ ಸುಚಿತ್ರ. ಅಯ್ಯೋ ದೇವ್ರೆ, ಇಂತೆಲ್ಲ ಮನೆ ಹಾಳು ಕೆಲಸ ಮಾಡ್ಕೊಂಡ್ ಬಂದಾಳ ಈಕಿ. ಅದಕ್ಕಂತೀನಿ ಅಲ್ಲ, ಈ ಮೇಘ ಬಿಟ್ಟೋದ್ರು ಇವ್ರು ವೀರೇಶಂಗ ಮದ್ಕೊಟ್ಟು ಮದ್ವಿ ಯಾಕೆ ಮಾಡಕುಂತಾರ ಅಂತ ನಂಗೆ ಈಗ ಗೊತ್ತಾತ. ಅವ್ರ ಕಡೆನ ಬೇಕಾದಷ್ಟು ಹುಳಕ್ ಇಟ್ಕೊಂಡು ಮತ್ತ ಪಾಪ ವೀರೇಶ್ಗ ಅಂತಾರ ಅವ್ರು. ನೋಡ್ ಸುಚಿತ್ರ, ಎಂತೆಂತ ಜನ ಇರ್ತಾರ ನೋಡು. ಅದಂತೀನಿ ನಾನು. ಸುಚಿತ್ರ, ನಾ ಹೇಳ್ತೀನಲ್ಲ, ಈ ವಿಷಯನ ನಿಮ್ ಮನ್ಯಾಗ ನೀನ್ ಮಾತ್ರ ಹೇಳ್ಬೇಡ. ಈಗ ಮೇಘಾಂದ್ ಹೇಳಿ ನಿಂದ ತಪ್ಪು ಅನ್ನಂಗ ಆಗೈತಿ. ಈಗ ಇದನ್ನು ನೀನ ಹೇಳಿ ನಿನ್ ತಲೆ ಮೇಲೆ ತಗೋಬೇಡ ಅಷ್ಟೇ. ಮತ್ತೇನ್ ಮಾಡ್ಲಿ? ಏನ್ ಮಾಡ್ತಿ ಅಂದ್ರೆ, ಈ ವಿಷಯ ನಾ ಬೇಕಂದ್ರೆ ನಾನ್ ಹೇಳ್ತೀನಿ ಅವಿನಾಶ್ ಅಣ್ಣಗ, ನಿಮ್ಮ ಮಾವಗ. ನಂಗ್ ಗೊತ್ತಾಗೈತಿ ಅಂತ ಹೇಳ್ತೀನಿ. ಆದ್ರೆ ಈ ಸಲ ನಿನ್ ತಲೆ ಮೇಲೆ ತಗೋಬೇಡ ಸುಚಿತ್ರ. ಒಂದ ಮನೆಯಾಗ ಇರ್ತೀರಿ, ನಿನ್ ಮೇಲೆ ವಿಷಯ ಕಾರ್ತಾರ ನೋಡಿ ಎಲ್ಲಾರು ಸೇರಿ. ಹೌದು, ನಂಗೂ ಹಂಗ ಖರೆ ಅನ್ಸಾಕುಂತೈತಿ. ಸುಚಿತ್ರ, ಹುಷಾರಾಗಿರೋ, ಯಾಕಂದ್ರೆ ಅತ್ತಿ ಮನಿ ನೋಡು. ಹೌದು, ಹಂಗ ಮಾಡ್ತೀನಿ ತಗೋ. ಹೌದು, ನಾ ಹೇಳಲ್ಲ, ಬೇಕಂದ್ರೆ ನೀನು ಲೀಲಾ ಸೇರಿ ಹೇಳ್ರಿ. ತಗೋ. ಅವಾಗಿಂದ ನಿಂತದಿರಿ, ಸ್ವಲ್ಪ ಕುಂದ್ರಿ. ಏನ್ ಕುಂದ್ರಬೇಕಾ ಏನ? ಹಣೆ ಬಾರ್ ಗಣೇಶ ಚೌತಿ. ಈ ನಮ್ಮ ಅತ್ತಿಯವ್ರಿಗೆ ತಾಳ್ಮೆ ಅನ್ನೋದೇ ಇಲ್ಲ. ಒಟ್ಟ ರೊಕ್ಕ ಸಿಕ್ಬಿಟ್ರೆ ಸಾಕು, ಅದ್ ಏನ್ ಬೇಕಾದಾಗ್ಲಿ ಬೇಕಾದ್ ಹೋಗ್ಲಿ. ಹೌದು, ನೀವು ಕುಂದ್ರಿ, ನಾ ಚಾ ಮಾಡ್ಕೊಂಡ್ ಬರ್ತೀನಿ. ಆತ. ಅಕ್ಕ, ನಂಗೆ ಸ್ವಲ್ಪ ಕೆನಿ ಹಾಕೊಡು. ನೀವು ಹಸು ಅದಾವಲ್ಲ, ಹಸು ಕೆನಿ ಭಾರಿ ಟೇಸ್ಟ್ ಇರ್ತತಿ. ಹಾಕೊಡ್ತೀಯಾ? ಹಾಕೊಡ್ತೀನಿ ತಗೋರ. ಹಂಗೆ ಕೇಳ್ತಿ? ಹಾಕೊಡ್ತೀನಿ ತಗೋ, ಕುಂದ್ರಿ. ಲೀಲಾ, ನಿನ್ನಿಂದ ನಿಜವಾಗ್ಲೂ ಬಹಳ ಉಪಕಾರ ಆತ. ನನ್ ಮನಸ್ಸಿನಾಗ ಇದ್ದಿದ್ ಒಂದ, ಪಾಪ ನನ್ನಿಂದ ಮೇಘಾಗ ತ್ರಾಸ ಆತಲ್ಲ, ಆಕಿ ತಪ್ಪಕಿ ಗರಿವಾಗೈತಿ. ಈಗ ಆಕಿನ್ ಕರ್ಕೊಂಡ್ ಬರ್ಬೇಕು ಅನ್ನೋದು ಒಂದು ಭಾಳ ಇತ್ತು. ಆದ್ರ ಅದು ನಿನ್ನಿಂದ ಇಷ್ಟು ಈಸಿಯಾಗಿ ಆಕೇತಿ ಅಂತ ನಂಗೆ ಗೊತ್ತಿದ್ದಿದ್ದಿಲ್ಲ. ಅದ್ರಾಗ ಏನೈತಿ, ಪಾಪ ಮೇಘಾದು ಜೀವನ ಹಾಳಾಗೋ ಬದ್ಲಿ ಎತ್ತಗರ ಚಲೋ ಆದ್ರೆ ಅಷ್ಟೇ ಸಾಕು. ಅಳಿಯಂದ್ರ, ಅಕ್ಕ, ಯಾಕ ಸ್ವಲ್ಪ ಬಾರ. ಏನ ಶ್ರೀದೇವಿ, ಏನಾತ? ಅಲ್ಲ ಯಾಕ ಅಳಿಯಂದ್ರ ಇಲ್ಲಿ ಅದಾನ ಒಳಗ ಚಾ ಬಿಸ್ಕಿಟ್ ತಿನ್ನಕ್ ಕುಂತಾರ. ನಿಂಗೂ ಒಂದ್ ಕಪ್ ಚಾ ತರ್ಲೇನ? ಅಯ್ಯೋ ಬ್ಯಾಡಕ್ಕ, ಬ್ಯಾಡ, ಈಗ ಊಟ ಆಗೈತಲ್ಲ, ಬ್ಯಾಡ. ಅದ್ ಏನಂದ್ರ ಯಾಕ, ನನ್ನ ಮಗಳು ಮತ್ತ ನಿನ್ನ ಮಗ ಹೊಂದಾಣಿಕೆ ಆಗ್ಬೇಕಂದ್ರ ಈಗಿಂದನ ಒಟ್ಟು ಹೊಂದಾಣಿಕೆ ಮಾಡ್ಕೊಂಡು ಅಡ್ಡಾಡುದು, ಮಾತಾಡುದು, ಫೋನ್ ನಂಬರ್ ತಗೊಳುದು, ಮಾತಾಡುದು ಮಾಡಿದ್ರ ಮದುವೆ ಆದ್ಮೇಲೆ ಹೊಂದಾಣಿಕೆ ಆಕೇತಿ. ಮತ್ತ ಅದಕ್ಕ ಏನ್ ಹೇಳಿದ್ನಲ್ಲ, ಇಬ್ರನ್ನು ಹೊರಗೋಟ ತಿರ್ಗಾಡಕ್ ಕಳ್ಸುನು ಅಂತ. ಅಯ್ಯೋ ದೇವ್ರಿ, ಅದನ್ನ ಹೆಂಗ್ ಕೇಳ್ತಿದಿ ನೀನು? ಕಳ್ಸುನ್ ತಗೋ, ಅದ್ರಾಗ ಏನೈತಿ? ಇಬ್ರು ಮದುವೆ ಆಗೋರು, ಹೊಂದಾಣಿಕೆ ಆದ್ರ ನಮ್ಗ ಚಲೋ ಓದಿಲ್ಲ. ಮೊಮ್ಮಗನು ಕೈಯಾಗ ಲಗುನ ಬರ್ತಾನ. ತಡಿ, ನನ್ನ ಮತ್ ಕರಿತೀನಿ. ಹಲೋ ವೀರು, ನಿಮ್ಮ ಅತ್ತಿ ಕರೆ ಕುಂತಾಳ ನೋಡಪ್ಪ, ಲಗುನ ಬಾಯ್ಲಿ. ಕೇಳಿಸ್ತಾ ಏನಿಲ್ಲ, ಬರ್ಬಹುದು. ಬರ್ತಾನ ತಡಿ ಶ್ರೀದೇವಿ. ಬರ್ಲಿ. ನನ್ನ ಮಗಳಾಗ್ಲೇ ರೆಡಿ ಆಗಕ್ ಹೋಗ್ಯಾಳ. ನಿನ್ನ ಮಗಂದ ಏಟೋತು, ಒಂದ್ ಹಾಕೊಂಡ್ಬಿಟ್ರೆ ಆಗೋತು. ಗಾಡಿಯಾಗ ಬುಯ್ ಅಂತ ಹೊಂಟು ಬಿಡ್ತಾರ. ಅದ ಅಂತೀನಿ ನಾನು. ಹೋಗ್ಲಿ, ಒಟ್ಟು ಶಾಪಿಂಗು ಅದು ಇದು ತಿನ್ಕೊಂಡು ಉಣ್ಕೊಂಡು ಪಿಕ್ಚರ್ ನೋಡಿ ಬರ್ಲಿ. ಒಬ್ರಿಗೊಬ್ರಿಗ ಒಟ್ಟು ಹೊಂದಾಣಿಕೆ ಆಗಕ್ ಟೈಮ್ ಕೊಡ್ಬೇಕು ನಾವು, ಹೌದಿಲ್ಲ? ಓನೇಕ, ನಿನ್ನಂತ ಅತ್ತಿ ಸಿಗಕ ನನ್ನ ಮಗಳ ಪುಣ್ಯ ಮಾಡ್ಯಾಳವ. ಏನಾತವ? ಅಯ್ಯೋ, ಅದು ಅಳಿಯಂದ್ರ, ನನ್ನ ಮಗಳು ನೀವು ಒಟ್ಟು ಪ್ಯಾಟಿ ಸುತ್ತಾಡ್ಕೊಂಡ್ ಬರ್ಬೇಕಿಲ್ಲ. ಮನೆ ಕುಂತ ಏನ್ ಮಾಡ್ತೀರಿ? ನನ್ನ ಮಗಳಿಗೂ ಭಾಳ ಬ್ಯಾಸರಾಗ ಕುಂತಂತ ಮಾಮನ್ ಜೋಡಿ ತಿರ್ಗಾಡಕ್ ಹೋಗಿನಿ ಅಂದ್ಲು. ಅದಕ್ಕ ಕೇಳ್ತೀನಿ ತಡಿ ಬಾ ಅಂದೆ. ಹೋಗ್ ಬರ್ತೀರೇನು ಕರ್ಕೊಂಡು? ಹ್ಞೂ ರೀ ಅತ್ತಿ, ಹೋಗ್ ಬರ್ತೀವಿ. ಅಯ್ಯಯ್ಯ, ನಾಚ್ಕಿ ಗೀಚ್ಕಿ ಎಲ್ಲ ಊರಿಂದ ಆಕಿ ನಿನ್ನ ಮದ್ವಿ ಆಗೋ ಹುಡುಗಿ. ಏನ ಇನ್ನ ಒಂದ್ 4-5 ದಿನದಾಗ ಮದ್ವಿ ಮಾಡಿ ಮುಗಿಸ್ಬಿಡುದ ಇಲ್ಲೇ ಗುಡಿಯಾಗ. ಆಕಿಗ ಪಾನಿಪುರಿ, ಗೋಬಿ ಅದ್ ಎಂತೆಂತದ ಬರ್ತೈತಲ್ಲ, ಅವನ್ನೆಲ್ಲ ತಿನ್ನಿಸಿ, ಪಿಕ್ಚರ್ ತೋರಿಸಿ, ರಾತ್ರಿ ಊಟ ಮಾಡ್ಕೊಂಡು ಒಟ್ಟು ಅರ್ಬಿ ಗಿರ್ಬಿ ಕೊಡ್ಸ್ಕೊಂಡು ಬಾ. ಏನು ತೀರಾ ಹಂಗ ಕರ್ಕೊಂಡ್ ಬರ್ಬೇಡ, ಒಂದ್ ತಾಸ್ನ್ಯಾಗ ಒಟ್ಟು ಮನಸ್ ಬಿಚ್ಚಿ ಮಾತಾಡ್ರಿ ಇಬ್ರು. ಆತವ. ಈ ಖುಷಿ ಆತ. ನಾ ಎಲ್ಲಿ ಹೋಗ್ತೀರ ಏನಿಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ನನ್ನ ಮಗಳು ರೆಡಿ ಆಗ ಕುಂತಾಳ, ಯಾರ ಇಡ್ತಾಳ್ರಿ. ಯವ್ವ ಮಗಳ, ಮುದ್ದು ಗೊಂಬೆ ಬಾರ್ವಾ. ಗಂಗಾ. ಹ್ಞೂ ಮಮ್ಮಿ, ಬಂದೆ. ಯವ್ವ, ಖರ್ಚಿಗೆ ರೊಕ್ಕ. ಕೊಡ್ತೀನಿ ತಡಿ, ಅವ್ರ ಮುಂದ ಕೇಳಬೇಡ ಹಂಗೆಲ್ಲ. ಇವೆಲ್ಲ ಹೆಂಡತಿಗಾಗ್ಲಿ ಹೆಂಡತಿ ಅವಗಾಗ್ಲಿ ಇಷ್ಟ ಆಗಂಗಿಲ್ಲ. ಕೊಡ್ತಡಿ, ಈಗ ಕೊಡ್ತೀನಿ. ಹಂಗಂದ್ರ ಸರಿ. ಮಮ್ಮಿ, ನಾನ್ ರೆಡಿ. ಅಯ್ಯೋ ನನ್ನವ್ವ, ಏಟ್ ಚಂದ ಕಾಣಕುಂತೀವ. ತೀರಾ ಬಕೆಟ್ ಫುಲ್ ಕಾಣಕುಂತಿ ನೋಡು. ಯವ್ವ, ಬಕೆಟ್ ಫುಲ್ ಅಲ್ಲ, ಬ್ಯೂಟಿಫುಲ್ಲು. ಅದ ನನ್ನ ಮಗ ಹೇಳಿದ್ನಲ್ಲ ಅದ. ನೋಡವ, ನಿಮ್ಮತ್ತೆ ಎಷ್ಟು ಜೀವದ ನಿನ್ನ ಮೇಲೆ. ಬ್ಯಾಗ್ ತಗೋಬೇಕಿಲ್ಲ, ಪರ್ಸ್. ಬೇಡ, ನಮ್ಮ ಮನಿ ಸೊಸಿ ಆಕಿ, ಮನಿ ಮಹಾಲಕ್ಷ್ಮಿ ಆಕಿ ಏನ್ ರೊಕ್ಕ ಖರ್ಚು ಮಾಡುದು? ನನ್ನ ಮಗ ಮಾಡ್ತಾನ. ನೋಡವ ಗಂಗಾ, ನನ್ನ ಮುದ್ದು ಸೊಸಿ, ನಿನಗ್ ಏನ್ ಬೇಕು, ಏನ್ ತಿನ್ಬೇಕು ಅನ್ನಿಸ್ತತಿ, ಏನ್ ತಗೋಬೇಕು ಅನ್ನಿಸ್ತತಿ ನೋಡು, ಎಲ್ಲ ನನ್ನ ಮಗ ಕೇಳವ. ನಾಚ್ಕೋಬೇಡ. ಏನ ನೀನು ಗಂಡಾಗೋನವ ಈಗಿಂದನ ಅದೇಂತದ ಶಾಪಿಂಗ್ ಮಾಡ್ತಾರಲ್ಲ, ಅವನ್ನೆಲ್ಲ ಮಾಡುದು ರೂಢ ಮಾಡ್ಕೊಂಬಿಡು. ಮನಸ್ಸು ಬಿಚ್ಚಿ ಮಾತಾಡು. ಏನ ಹೆದರ್ಬೇಡ. ಏನ ನನ್ನ ಮಗ ನಿನ್ನ ಜಗ್ಗ ಪ್ರೀತಿ ಮಾಡ್ತಾನವ. ಹಂಗ ಬರ್ತಾ ಪಿಕ್ಚರ್ ನೋಡ್ಕೊಂಡ ಬರ್ರಿ. ಹ್ಞೂ ಅತ್ತಿ. ಯವ್ವ, ರೊಕ್ಕ ಕೊಡೋ ಮಟ ತಡಿಲೋ. ಆತಾತು. 2 ನಿಮಿಷ ಬರ್ತಾನ ತಡಿವ ನನ್ನ ಮಗ. ಓಟ ಬಾಲ.
ಹಲ್ಕಟ್ ಬಾಡ್ಯಾ ರೊಕ್ಕ ತೀರ ಖರ್ಚು ಮಾಡ್ಬೇಡ, ಟೈಟ್ ಐತಿ. ಆ ತಗೋ ಬೇವ, ಖರ್ಚು ಮಾಡಂಗಿಲ್ಲ. ನೋಡು ಆಕಿ ಸಾವಿರ ರೂಪಾಯಿದ್ದು ಅಂಗಿ ತಗೊಂಡ್ಬಿಡ್ಬಹುದು, ಆದ್ರೆ ಅದು ಚಂದಿಲ್ಲ ಇದು ಚಂದಿಲ್ಲ ಅಂತ ಹಂಗ ಕರ್ಕೊಂಬ ಆಕಿನ. ಕೇಳಿದ್ದನ್ನೆಲ್ಲ ಕೊಡಿಸ್ಬೇಡ. ಪಿಕ್ಚರ್ ಗಿಚ್ಚರು ನಾ ಹಂಗ ಅಂತೀನಿ, ಹಂಗಂತ ಕರ್ಕೊಂಡೋಗಿ ರೊಕ್ಕ ಎಲ್ಲ ಹಾಳು ಮಾಡ್ಬೇಡ. ಏನ ಆ ತಗೋಬಾ, ನಂಗೆಲ್ಲ ಗೊತ್ತೈತಿ. ಹಲ್ಕಟ್ ಬಾಡ್ಯಾ ನೀನು ಆ ಮೇಘ ಇದ್ದಾಗೂ ಹಿಂಗ ಮಾಡ್ದಿ, ಈಗ ಈಕಿ ಬಂದಾಳಂತ ನನಗ ಬಿಟ್ಕೊಟ್ಟು ಬಿಡ್ತೀನಿ. ನೀನು ಹಲ್ಕಟ್ ಬಾಡ್ಯಾ ಒಂದ ರೊಕ್ಕ ಎಲ್ಲ ಖರ್ಚು ಮಾಡ್ಕೊಂಬಾ. ನಿನ್ನ ಏನ್ ಮಾಡ್ತೀನಿ ನೋಡ್ ನಿನ್ನ. ಇಲ್ಲ ಬೇವ, ಕೊಡು. ಗಂಗಾ ಗಂಗಾ ನೋಡುವ, ನಿಮ್ಮತ್ತಿ ನಿನ್ನ ಗಂಡ ನಿನ್ನ ಮೇಲೆ ಇಷ್ಟು ಜೀವದರ, ಇದನ್ನ ಉಳಿಸ್ಕೊಂಡು ಹೋಗುವ. ಏನ ಬಹಳ ನಾಜೂಕಾಗಿ ಪ್ರೀತಿಯಿಂದ ಮಾತಾಡ್ಬೇಕಾ? ಹ್ಞೂ ಮಮ್ಮಿ. ನೋಡು ತಿನ್ನಕ ಅಲ್ಲಿ ಹೋಗಿ ಸಾಯ್ಬೇಡ. ಮತ್ತ ನಮ್ಮ ಊರಿಗೆ ಹೋಗಿದ್ದೆ ತಿನ್ನಂತಿ, ಇಲ್ಲ ಮದುವೆ ಆಗಿದ್ದೆ ಇಲ್ಲೇ ತಿನ್ನಂತಿ, ಯಾರು ಬೇಡ ಅಂದ್ರು. ಆದ್ರೆ ಈಗ ಒಟ್ಟು ನಾಜೂಕಾಗಿರುವ ಮಮ್ಮಿ. ಆ ತಗೋ, ನೀ ಹೇಳ್ದಂಗ್ ಕೇಳ್ತೀನಿ. ನಾವಿನ್ ಹೋಗಿ ಬರ್ತೀವಿ. ಮಾಮ ಲಗುನ ಬಾ. ನಡಿ ಹೋಗುನು. ಹೆಂಗ್ ಕಾಣಕ್ ಕುಂತೀನಿ? ಸೂಪರ್ ಗೊಂಬಿ ಕಂಡಂಗ್ ಕಾಣಕ್ ಕುಂತಿ. ಬಾ ಹೋಗುನು. ಇವ ಇಷ್ಟು ಚಂದದಾರ ಇವ, ಹಿಡು ಜೋಡಿ ಹೇಳಿ ಮಾಡಿಸ್ದಂಗಾಗೈತ್ ನೋಡು. ನನ್ ದೃಷ್ಟಿನ ತಾಕ್ತತಿ. ಮದುವೆ ಒಂದಾಗ್ಲಿ, ನನ್ನ ಅಳಿಯನ ಮನಿ ಅಳಿಯನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಬಂಗಾರ ಗಿಂಡಿ ನನ್ನ ಮಗ. ಅಂತೂ ಇಂತೂ ಚಲೋ ಮಂತನಕ್ಕ ಸೇರಾಕ್ ಕುಂತಾಳ. ಇವ್ ರೊಕ್ಕಂದ್ರ ಬಾಯ್ ಬಿಡ್ತಾವ್. ನನ್ನ ಮಗಳು ಒಟ್ಟು ಚಲೋ ಮನಿ ಸೇರಿಲ್ಲ. ಹೋಗ್ ಬರಪ್ಪ ಮೆಲ್ಲಕ್, ಉಸಾರಿಪ್ಪ ಮೆಲ್ಲಕ್ ಗಾಡಿ ಹೊಡಿ. ಏಕ ಅವ್ರೆಲ್ಲ ಹೋಗ್ ಬರ್ತಾರ, ನೀ ಬಾಯಿ ತಕಡೆ. ಅಯ್ಯೋ ನನ್ನ ಮಗ ಸೊಸಿ ಎಷ್ಟು ಚಂದ ಹೋದ್ರ ನೋಡು. ನೋಡಕ್ಕೆ ಎರಡು ಕಣ್ಣು ಸಾಲ್ವಲು. ಹೌದು, ಅದು ನಿನ್ನ ಗಂಡ ಯಾರು ಬರ್ಲೇ ಇಲ್ಲಲ್ಲ ಮದ್ವಿ ಗೊತ್ತು ಮಾಡಾಕ. ಅಯ್ಯೋ ನಾ ಅದಿನಲ್ಲಕ, ನನ್ನ ಗಂಡ ಒಟ್ ಹಂಗ ಅದ. ತಾಯಿ ಮಾತು ಕೇಳ್ತತಿ. ಮಗಳಗ ಯಾವ್ದ್ರ ಕುಡುಕ ಎಂತವನ್ನ ಕರ ಕಟ್ಟಬಿಟ್ರೆ ಏನ್ ಮಾಡ್ತಿ? ಹೌದಿಲ್ಲ? ಅದಕ್ಕ ಮದ್ವಿ ದಿನ ಕರದ್ರಾತ, ನಾವೆಲ್ಲ ಗೊತ್ತು ಮಾಡು ತಗೋ. ಇವ ಈ ಗಂಡುಗಳ ಇಂತಾವ್ ಸಿಗ್ತಾವ್ ನೋಡ್ ನಮ್ಮ ಹಣೆ ಬಾರಕ್ಕ. ನನ್ನ ಗಂಡನು ಅಂತದ, ಓಟೋಟು ಮಗ ಅಂದ್ರ ಪ್ರೀತಿ ಇಲ್ಲ, ಬರೀ ಅವಿನಾಶ ಅಂತ ಬಾಯಿ ಬಿಡ್ತಾನ. ಆ ಅವಿನಾಶ ಅಪ್ಪ ಅಂದ್ರ ತಿರುಗು ನೋಡಂಗಿಲ್ಲ. ಅದು ಬೇಬರ್ಸಿ ಇದ್ದಂಗ ಐತದ. ಹೋಗ್ಲಿ ಬಿಡಕ, ಮತ್ತಾಕಿ ಸುಚಿತ್ರ ಕೇಳಿಸ್ಕೊಂಡಂದ್ರ ಜಗಳಕ್ಕ ಬರ್ತಾಳ. ಯಾಕೆ ಸುಮ್ನೆ ನಾವು ಬಂದ್ ಜಗಳ ಹಚ್ಚಿದ್ವಿ ಅನ್ನಂಗ ಆಗ್ಬಾರ್ದಲ್ಲ. ಅದಕ್ಕ ಸುಮ್ನೆ ಹೋಗ್ಲಿ. ಅದು ಏನ್ ಖರೆ ಬಿಡು.